ಹಲೋ, ಹೇಗಿದ್ದೀರಾ? ಇವತ್ತು ತುಂಬ ವೈರಲ್ ಆಗಿರೋಂತಹ ಒಂದು ಕ್ಯಾಪ್ಸಿಕಮ್ ಗ್ರೇವಿನ ಮಾಡ್ತಾಯಿದ್ದೀನಿ. ಇದಕ್ಕೆ ಬೇಕಾಗಿರೋವಂಥದ್ದು ಸ್ಲೈಸ್ ಆಗಿರೋಂಥ ಕ್ಯಾಪ್ಸಿಕಮ್, ಸ್ಲೈಸ್ ಆಗಿರೋಂತಹ ಆನಿಯನ್, ಮತ್ತು ಇದಕ್ಕೆ ಬೇಕಾಗಿರೋ ಮಸಾಲ ಅಚ್ಕಾರದ ಪುಡಿ, ಧನಿಯಾ ಪುಡಿ, ಕಡಲೆ ಹಿಟ್ಟು, ಉಪ್ಪು ಮತ್ತು ಅರಿಶಿನ. ಇದನ್ನೆಲ್ಲನೂ ಹಾಕ್ಕೊಳ್ಳಿ ಇದಕ್ಕೆ. ಸೊ ಇಲ್ಲಿ ರೋಸ್ಟ್ ಆಗಿ ಗ್ರೈಂಡ್ ಆಗಿರೋಂಥ ಕಡಲೆ ಬೀಜದ ಪುಡಿ, ಇದನ್ನು ಅದರಲ್ಲಿ ಹಾಕ್ಕೊಳ್ಳಿ. 2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಕೈಯಲ್ಲಿ ಮಿಕ್ಸ್ ಮಾಡಿಕೊಂಡು ಇದನ್ನು ಸೈಡಿಗೆ ಎತ್ತಿಟ್ಕೊಂಬಿಡಿ. ಆಮೇಲೆ ಇದಕ್ಕೆ ಲಾಸ್ಟಲ್ಲಿ ನಾವು ಮೊಸರು ಆ್ಯಡ್ ಮಾಡಬೇಕು. 4 ಸ್ಪೂನ್ ಮೊಸರನ್ನ ತೊಗೊಂಡು ಹೆಪ್ಪಾಕಿರೋಂಥದ್ದು, ಹುಳಿ ಇರಬಾರ್ದು. ಇದನ್ನು ನಾವು ಚೆನ್ನಾಗಿ ಬೀಟ್ ಮಾಡ್ಕೊಳ್ಬೇಕಾಗುತ್ತೆ. ಬೀಟ್ ಮಾಡಿಕೊಂಡು ತವ ತೊಗೊಂಡು ಅದಕ್ಕೆ ಒಗ್ಗರಣೆಗೆ ಏನು ಬೇಕು ನೀವು ಹಾಕ್ಕೊಳ್ಳಿ. ಅದನ್ನು ಸ್ಟಫ್ ಮಾಡ್ಕೊಂಡಿರೋಂತಹ ಒಂದು ಕ್ಯಾಪ್ಸಿಕಮ್ ಏನಿದೆ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳಿ. ಎಣ್ಣೆ ಈ ಥರ ಬಿಟ್ಕೊಳ್ಳೋದು ನಾವು ನೀರು ಹಾಕ್ಕೊಂಡು ಮುಚ್ಚಿಟ್ಕೋಬೋದು ಬೇಕಿದ್ದರೆ. ಈ ಥರ ಫ್ರೈ ಆದಮೇಲೆ ಇದನ್ನು ಆಫ್ ಮಾಡಿಬಿಡಿ. ಸ್ಟವ್ ಆಫ್ ಮಾಡಿಬಿಟ್ಟು ತಣ್ಣಗಾಗಕ್ಕೆ ಬಿಡಿ. ತಣ್ಣಗೆ ಆದಮೇಲೆ ನಾವು ಲಾಸ್ಟಲ್ಲಿ ಏನು ಮಾಡಬೇಕಾಗುತ್ತೆ, ನಾವು ಬೀಟ್ ಮಾಡ್ಕೊಂಡಿದ್ವಲ್ಲ ಆ ಮೊಸರನ್ನ ಹಾಕ್ಕೊಳ್ಬೇಕು. ಮೊಸರನ್ನ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡ್ಬಿಡಿ. ಸ್ಟವ್ ಆಫ್ ಮಾಡಿದ್ದೀರಲ್ವ, ತಣ್ಣಗಾಗಿರುತ್ತೆ. ಇವಾಗ ತುಂಬ ಟೇಸ್ಟಿಯಾಗಿರೋಂಥ ಕ್ಯಾಪ್ಸಿಕಮ್ ರೆಡಿ. ಸೊ ಇದನ್ನು ಚಪಾತಿ ಒಟ್ಟಿಗೆ, ರೊಟ್ಟಿ ಒಟ್ಟಿಗೆ, ದೋಸೆ ಯಾವುದ್ರಲ್ಲಾದರೂ ತುಂಬ ಟೇಸ್ಟಿಯಾಗಿರುತ್ತೆ. ಟ್ರೈ ಮಾಡಿ.